ಕುಮಟಾ ತಾಲೂಕಿನ ಹೊಲಂಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆತಂಕ ಮೂಡಿಸಿದ್ದ ಚಿರತೆಯನ್ನು ಚಿತ್ರಗಿಯಲ್ಲಿ ಸುರಕ್ಷಿತವಾಗಿ ಸೆರೆ ಹಿಡಿಯುವ ಮೂಲಕ ಅರಣ್ಯ ಇಲಾಖೆಯು ಜನರ ಆತಂಕವನ್ನು ದೂರ ಮಾಡಿದೆ. ಕುಮಟಾ ತಾಲೂಕಿನ ಹೊಲನಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾಸೂರು, ಹಣ್ಣೆಮಠ, ಹಳಕಾರದ ಜನತಾ ಪ್ಲಾಟ್ ಸೇರಿದಂತೆ ಸ್ಥಳೀಯ ಜನವಸತಿ ಪ್ರದೇಶದಲ್ಲಿ ಚಿರತೆಯೊಂದು ಕಾಣಿಸಿಕೊಂಡು ಸ್ಥಳೀಯರಲ್ಲಿ ಆತಂಕ ಹುಟ್ಟಿಸಿತ್ತು. ಚಿರತೆ ಓಡಾಡಿದ ಗುರುತುಗಳು ಸಹ ಜನವಸತಿ ಪ್ರದೇಶಗಳಲ್ಲಿ ಮತ್ತು ಸ್ಥಳೀಯ ಸರ್ಕಾರಿ ಶಾಲೆಗಳ ಬಳಿಯೂ ಪತ್ತೆಯಾಗಿತ್ತು. ಇದರಿಂದ ಆತಂಕಗೊಂಡ ಸ್ಥಳೀಯರು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಮಾಡುವ ಮೂಲಕ ಚಿರತೆಯನ್ನು ಸೆರೆ ಹಿಡಿದು ಬೇರೆಡೆಗೆ ಸಾಗಿಸುವಂತೆ ಒತ್ತಾಯಿಸಿದರು. ಜನರ ಮನವಿಗೆ ಸ್ಪಂದಿಸಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಡಿಎಫ್ಒ ಯೋಗೇಶ್, ಎಸಿಎಫ್ ಲೋಹಿತ್ ಮಾರ್ಗದರ್ಶನದಲ್ಲಿ ಆರ್ಎಫ್ಒ ಎಸ್ಟಿ ಪಟಗಾರ್ ನೇತೃತ್ವದ ತಂಡ ಚಿರತೆಯನ್ನು ಸೆರೆ ಹಿಡಿಯಲು 4 ದಿನಗಳ ಹಿಂದೆ ಆ ಭಾಗದ ಆಯ್ದ 3 ಸ್ಥಳಗಳಲ್ಲಿ ಬೋನಿಟ್ಟಿತ್ತು. ಶನಿವಾರ ಮುಂಜಾನೆ ಚಿತ್ರಗಿಯ ಅರಣ್ಯ ಪ್ರದೇಶದಲ್ಲಿಟ್ಟಿದ್ದ ಬೋನ್ಗೆ ಚಿರತೆ ಸೆರೆ ಸಿಕ್ಕಿದೆ. ಈ ಸುದ್ದಿ ಎಲ್ಲೆಡೆ ಹರಡುತ್ತಿದ್ದಂತೆ ಜನರು ಚಿರತೆಯನ್ನು ನೋಡಲು ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿರುವುದು ಕಂಡುಬಂತು. ಜನರ ವೀಕ್ಷಣೆಗಾಗಿ ಕೆಲ ಸಮಯ ಅಲ್ಲಿಯೇ ಚಿರತೆಯನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ಈ ಸಂದರ್ಭದಲ್ಲಿ ಕೆಲ ಯುವಕರು ಸಹ ಚಿರತೆ ಜೊತೆ ಸೆಲ್ಫಿ ತೆಗೆಯಲು ಮುಗಿಬೀಳುತ್ತಿರುವುದು ಅರಣ್ಯ ಅಧಿಕಾರಿಗಳಿಗೆ ತಲೆನೋವಾಗಿ ಪರಿಣಮಿಸಿತು. ಬಳಿಕ ಸ್ಥಳೀಯರ ಸಹಕಾರದಲ್ಲಿ ಅರಣ್ಯ ಅಧಿಕಾರಿಗಳು ಚಿರತೆಯನ್ನ ದಟ್ಟಾರಣ್ಯಕ್ಕೆ ಸಾಗಿಸಿ ಬಿಡಲಾಯಿತು. ಈ ಬಗ್ಗೆ ಕೆನರಾ ಪ್ಲಸ್ ವಾಹಿನಿಯ ಜೊತೆ ಮಾತನಾಡಿದ ಕುಮಟಾ ಆರ್ಎಫ್ಒ ಎಸ್ಟಿ ಪಟಗಾರ್ ಅವರು, ಚಿತ್ರಗಿಯಲ್ಲಿ ಸೆರೆ ಸಿಕ್ಕ ಚಿರತೆ 2 ವರ್ಷದ ಗಂಡು ಚಿರತೆಯಾಗಿದೆ. ಕೆಲವು ದಿನಗಳಿಂದ ಹೊಲನಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಚಿರತೆ ಕಾಣಿಸಿಕೊಂಡ ಬಗ್ಗೆ ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ರು. ಹಾಗಾಗಿ ಇಲಾಖೆ ವತಿಯಿಂದ ಚಿರತೆಯನ್ನ ಸೆರೆ ಹಿಡಿಯುವ ಕಾರ್ಯಾಚರಣೆ ಕೈಗೊಳ್ಳಲಾಗಿತ್ತು. 4 ದಿನಗಳ ಬಳಿಕ ಈ ಚಿರತೆ ಸೆರೆ ಸಿಕ್ಕಿದ್ದು ಅದನ್ನು ಸುರಕ್ಷಿತವಾಗಿ ಅಭಯಾರಣ್ಯಕ್ಕೆ ಸಾಗಿಸಲಾಗುವುದು ಎಂದು ತಿಳಿಸಿದರು. ಈ ಒಂದು ಚಿರತೆ ಕಾರ್ಯಾಚರಣೆ ಬಗ್ಗೆ ಹೇಳಬೇಕಂತಂದರೆ, ಈ ಒಂದು 4 ತಿಂಗಳ ಹಿಂದುಗಡೆಯಿಂದ ನಾವು ಹೆಗಡೆಯಲ್ಲಿ ಒಂದು ಚಿರತೆಯನ್ನು ಸೆರೆ ಹಿಡಿದು ದಟ್ಟಾರಣ್ಯಕ್ಕೆ ಮರಳಿ ಬಿಟ್ಟಿದ್ದಾಗಿತ್ತು. ಈಗ ಸಾರ್ವಜನಿಕರ ಆಕ್ಷೇಪಣೆಯಂತೆ ಮತ್ತು ಈ ಹೊಲನಗದ್ದೆಯಲ್ಲಿ ವಿಶೇಷವಾಗಿ ಹೊಲನಗದ್ದೆಯಲ್ಲಿ ಒಂದು CC ಕ್ಯಾಮರಾದ ಫುಟೇಜಲ್ಲೂ ಕೂಡ ಕಂಡುಬಂತು. ಜನಸಾಮಾನ್ಯರಿಗೂ ಕೂಡ ಇದು ಬಹಳ ಒಂದು ಕಷ್ಟದ ಪರಿಸ್ಥಿತಿ. ದಿನ ಅಡ್ಡಾಡುವಾಗ ದಾರಿಯಲ್ಲಿ ಸಿಗುವುದು ಕಾಣುವಂಥದ್ದು ನಮಗೆ ಬಹಳಷ್ಟು ಒಂದು ತಕರಾರು ಅರ್ಜಿಗಳು ಬರ್ತಿದ್ವು. ಇಂಥ ಸಂದರ್ಭದಲ್ಲಿ ನಾವು ಸುಮಾರು ಒಂದು ತಿಂಗಳು 28 ದಿನಗಳಿಂದ ಈ ಒಂದು ಚಿರತೆಯನ್ನು ಸೆರೆ ಹಿಡಿಯಲಿಕ್ಕೆ ನಮ್ಮ ಸಿಬ್ಬಂದಿಗಳೊಂದಿಗೆ ಭಾಳಷ್ಟು ಪ್ರಯತ್ನವನ್ನು ಮಾಡ್ತಾಯಿದ್ವಿ. ಪ್ರತಿದಿನ ಎಲ್ಲಿ ಯಾವುದೋ ಒಂದು ಚಹರೆ ಸಿಗ್ತದೆ ಅಂತೇಳಿ ವೀಕ್ಷಣೆ ಮಾಡುವುದು, ರಾತ್ರಿ ಸಂದರ್ಭದಲ್ಲಿ ಪಟಾಕಿ ಹೊಡೆದು ಊರಿನ ಒಳಗಡೆ ಹೋಗಿ ಸ್ವಲ್ಪ ಜಾಗಟೆ ಶಬ್ದ ಮಾಡಿ ಓಡಾಡಿಸಿ ಮತ್ತು 3 ಬೋನುಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ನಾವು ಫಿಕ್ಸ್ ಮಾಡಿದ್ವಿ. ಸುಮಾರು 4 ದಿನಗಳಿಂದ 3 ಬೋನು, ಅಂದರೆ ಈ ಬೋನೊಳಗೆ ನಾಯಿಯನ್ನಿಟ್ಟು ಅದೊಂದು ಪ್ರಕ್ರಿಯೆನೇ ಇದೆ. ಅದು ಇಟ್ಕೊಂಡು ಮಾಡಿ ಕಾಯ್ತಾ ಇದ್ವಿ. ಏನೋ ನಿನ್ನೆ ಅಕಸ್ಮಾತ್ತಾಗಿ ಬೆಳಗಿನ ಒಂದು 5 ಗಂಟೆ ಸಮಯಕ್ಕೆ ಈ ಚಿರತೆ ಈಗ ಸೆರೆಯಾಗಿದೆ. ಸ್ವಲ್ಪ ನಮಗೂ ಕೂಡ ಒಂದು ಚಿರತೆಯನ್ನು ಹಿಡಿದೇವೆ ಅನ್ನುವಂಥ ಒಂದು ಖುಷಿ ಇದೆ. ಹಾಗೂ ಸಾರ್ವಜನಿಕರು ನಮಗೆ ಬಹಳಷ್ಟು ಇದರ ಬಗ್ಗೆ ಸಹಕಾರಿಯಾಗಿದ್ದಾರೆ. ಮತ್ತು ಸಾರ್ವಜನಿಕರ ಸಹಾಯವೂ ನಮಗೆ ಅತಿ ಮುಖ್ಯ. ಯಾಕಂದರೆ ಚಿರತೆ ಯಾವುದೇ ಸಂದರ್ಭದಲ್ಲಿ ಬಂದರೂ ಯಾಕೆ ಬರ್ತದಂದರೆ, ನಾವು ನಮ್ಮಿಂದಲೇ ಬರ್ತದಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಈ ಕೋಳಿ ವೇಸ್ಟ್ಗಳನ್ನು ಮತ್ತು ಈ ಬೀದಿ ನಾಯಿಗಳು ಏನು ಜಾಸ್ತಿ ಬೇಕಾಬಿಟ್ಟು ಫಾರೆಸ್ಟ್ಗಳಲ್ಲಿ ರಸ್ತೆ ಬದಿಯಲ್ಲಿ ಸುರಿಯೋದ್ರಿಂದ ಈ ಚಿರತೆ ಆಹಾರಕ್ಕಾಗಿ ಏನೋ ಕಾಡನ್ನು ಬಿಟ್ಟು ಈ ನಾಡಿಗೆ ಹರಿಸ್ಕೊಂತ ಬರ್ತಾ ಇದೆ. ಇದು ಈ ಜನಸಾಮಾನ್ಯರಲ್ಲಿ ಈ ಒಂದು ಪ್ರಜ್ಞೆ ಅರಿವು ಮೂಡಿದರೆ ಈ ಚಿರತೆಗಳು ಕಂಟ್ರೋಲ್ ಆಗಬಹುದಂತ ವಿಚಾರ. ಈ ಸಮಯದಲ್ಲಿ ನಮ್ಮ ಎಲ್ಲ ಸಿಬ್ಬಂದಿಗಳು ಇಷ್ಟು ದಿನಗಳಿಂದ ಒಂದು ಕಾರ್ಯಾಚರಣೆ ಮಾಡಿದ್ದಾರೆ. ಸಾರ್ವಜನಿಕರು ಕೂಡ ನಮಗೆ ಸಹಕಾರಿ ಮಾಡಿದರೆ ಎಲ್ಲರಿಗೂ ಒಂದು ವಂದನೆಗಳನ್ನು ಅರ್ಪಿಸ್ತೇನೆ. ಹಾಗೂ ಈ ಕಾರ್ಯಾಚರಣೆಗಳು ಅತಿ ಮುಖ್ಯವಾಗಿ ನಮ್ಮ ಹಿರಿಯ ಅಧಿಕಾರಿಗಳು DCF ಸಾಹೇಬರು ಹಾಗೂ ನಮ್ಮ ACF ಲೋಹಿತ್ ಸಾಹೇಬರು ಕೂಡ ಅವಾಗ ಸ್ಥಳ ಪರಿಶೀಲನೆ ಮಾಡಿ ಭೇಟಿ ನೀಡಿ ಸಲಹೆ ಸೂಚನೆಯನ್ನು ನೀಡಿದ್ದಾರೆ. ಯಾಕಂದರೆ ಈ ಬೋನ್ ಇಟ್ ಕಡೆಯಲ್ಲಿ ನಾವು ಒಂದು ಸಣ್ಣ ಜಂಗಲ್ ಕ್ರಿಯೇಷನ್ ಟೈಪ್ ಮಾಡಿ ಅದಕ್ಕೆ ಟೊಂಗೆ ಎಲೆಗಳನ್ನು ಕಟ್ಟಿ ಒಂದು ಜಂಗಲ್ ಕ್ರಿಯೇಟ್ ಮಾಡಿ ಆ ಥರ ಒಂದು ಸೀನ್ ಕ್ರಿಯೇಟ್ ಮಾಡಿ ಈ ಚಿರತೆ ಬೀಳುವಲ್ಲಿ ಒಂದು ಯಶಸ್ವಿ ಆಗಿದೆ ಅಂತ ಹೇಳ್ತಾರೆ. ಅರಣ್ಯ ಇಲಾಖೆಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಶಾಸಕ ದಿನಕರ್ ಶೆಟ್ಟಿ ಅವರು, ಭಯ ಹುಟ್ಟಿಸಿದ್ದ ಚಿರತೆಯನ್ನ ಸೆರೆ ಹಿಡಿಯುವ ಕಾರ್ಯಾಚರಣೆಯನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳ ತಂಡ ಯಶಸ್ವಿಯಾಗಿ ನಡೆಸಿದೆ. ಯಾವುದೇ ತೊಂದರೆಯಾಗದಿರುವುದು ಖುಷಿಯ ಸಂಗತಿ ಎಂದರು. ಈ ಅರಣ್ಯ ಪ್ರದೇಶಗಳಲ್ಲಿ ಚಿರತೆ ಕಾಣಿಸ್ಕೊಂಡಿದೆ, ಚಿರತೆ ನೋಡಿದ್ದೇವೆ, ನಾಯಿ ಹಿಡಿತಾ ಇದೆ, ದನಗಳನ್ನು ಹಿಡಿತಾ ಇದೆ ಅನ್ನುವಂಥ
ಆಕ್ಷೇಪಗಳು ಬಹಳ ದಿವಸದಿಂದ ಬರ್ತಾ ಇತ್ತು. ಅದಕ್ಕೆ ನಮ್ಮ ಕುಮಟಾ ಅರಣ್ಯ ಇಲಾಖೆಯವರು ಈಗಾಗಲೇ ಒಂದು ಚಿರತೆಯನ್ನು ಹೆಗಡೆಯಲ್ಲಿ ಅದನ್ನು ಈ ರೀತಿಯ ಬೋನ್ ಇಡುವುದರ ಮೂಲಕ ವಿಶೇಷವಾದಂಥದ್ದು, ವಿಶಿಷ್ಟವಾದಂಥ ಬೋನ್ ಇದು. ನಿಜವಾಗಿಯೂ ಆ ಬೋನ್ ತಯಾರು ಮಾಡಿದಂಥವರಿಗೂ ನಾವು ಒಂದು ಕೃತಜ್ಞತೆ ಈ ಸಂದರ್ಭದಲ್ಲಿ ಹೇಳಬೇಕು. ಭಾಳ ಅತ್ಯುತ್ತಮವಾದಂಥ ಬೋನ್ ಇದು. ಈ ಬೋನನ್ನು ಇಟ್ಟು ನಿರಂತರವಾಗಿ ಒಂದು ಹೆಗಡೆಯಲ್ಲಿ ಹಿಡಿದ್ರು. ಈಗ ಮೊನ್ನೆ ಹೊಲನಗದ್ದೆ ಅಣ್ಣೆ ಮಠದಲ್ಲಿ ಓಡಾಡ್ತಾ ಇದೆ, ಫುಟೇಜ್ನಲ್ಲಿ ನೋಡಿದ್ವಿ ಅನ್ನುವಂಥದ್ದನ್ನು ಹೇಳಿದರು. ಭಾಳ ತಾಳ್ಮೆಯಿಂದ ನಮ್ಮ ಅರಣ್ಯ ಇಲಾಖೆಯವರು ತಮ್ಮ ಕರ್ತವ್ಯ ಏನು ಅನ್ನುವಂಥದ್ದನ್ನು ಇವತ್ತು ಚಿರತೆ ಮರಿಯನ್ನು ಹಿಡಿಯೋದ್ರ ಮೂಲಕ ಜನರಿಗೆ ಒಂದು ವಿಶ್ವಾಸವನ್ನು ಮೂಡುವಂಥ ಕೆಲಸವನ್ನು ನಮ್ಮ ಕುಮಟಾ ತಾಲೂಕಿನ ಅರಣ್ಯ ಇಲಾಖೆಯವರು ವಿಶೇಷವಾಗಿ ಪ್ರಾಮಾಣಿಕವಾಗಿ ರಾತ್ರಿ ಹಗಲು ಎನ್ನದೆ ಕಾದು ಕುಳಿತು ಇವತ್ತು ಅದನ್ನು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಡಿಆರ್ಎಫ್ಒಗಳಾದ ರಾಘವೇಂದ್ರ ನಾಯ್ಕ್, ಹೂವಣ್ಣ, ನಯನಾ ನಾಯ್ಕ್, ರಾಘವೇಂದ್ರ, ಸಿಬ್ಬಂದಿಗಳಾದ ಸುರೇಶ್ ನಾಯ್ಕ್, ಗಜಾನನ ಗೌಡ, ಅನಿಲ್, ಸಂತೋಷ್, ಮಂಜುನಾಥ್ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್ಗಾಗಿ ರಾಘವೇಂದ್ರ ದಿವಾಕರ್, ಕುಮಟಾ.